ರಾಯಚೂರು ಬಿಜೆಪಿಯಲ್ಲಿ ಅಸಮಾಧಾನ ಮುಂದುವರೆದಿದೆ. ಅಷ್ಟೇ ಅಲ್ಲ, ಸಭೆಯಲ್ಲಿ ಬಂಡಾಯದ ಘೋಷಣೆ ಕೂಡ ಕೇಳಿ ಬಂದಿದೆ. ಸಂಘಟನಾ ಸಭೆ ನಡೀತಾ ಇತ್ತು, ಅಲ್ಲಿ ರಾಧಾ ಮೋಹನ್ ದಾಸ್ ಕೂಡ ಇದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಸಭೆಯಲ್ಲಿ ಗೋ ಬ್ಯಾಕ್ ಅಮರೇಶ್ವರ್ ನಾಯಕ್ ಅಂತ ಅಭ್ಯರ್ಥಿಗೆ ಗೋ ಬ್ಯಾಕ್ ಘೋಷಣೆ ಆಗಿರ್ತಕ್ಕಂಥ ಘಟನೆ ನಡೆದಿದೆ. ಬಿಜೆಪಿಯ ಸಂಘಟನಾತ್ಮಕ ಸಭೆಯಲ್ಲಿ ಗಲಾಟೆ ಉಂಟಾಗಿದೆ. ಗೋ ಬ್ಯಾಕ್ ಅಮರೇಶ್ವರ್ ನಾಯಕ್ ಅಂತ ಘೋಷಣೆ ಕೂಗಲಾಗಿದೆ. ರಾಧಾ ಮೋಹನ್ ದಾಸ್ ಇದ್ರು, ಅವರ ಎದುರಲ್ಲೇ ಈ ಘೋಷಣೆ ಮೊಳಗಿದೆ. ರಾಯಚೂರಿನ ಸಂತೋಷ್ ಹಾಲ್ನಲ್ಲಿ ಈ ಸಂಘಟನಾ ಸಭೆ ನಡೀತಾ ಇತ್ತು. BV ನಾಯಕ್ ಬೆಂಬಲಿಗರು ಈ ಘೋಷಣೆ ಕೂಗಿದ್ದಾರೆ ಅಂತ ಹೇಳಲಾಗಿದೆ. ರಾಯಚೂರು ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರನ್ನ ನೋಡಪ್ಪಲ್ಲ ಕುಡಿಸಿ ಯಾರು ನಿಲ್ಲಬಾರದು. BV ನಾಯಕ್ ಸಾಹೇಬರು ವೇದಿಕೆ ಆಗಮಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರು ಸ್ವಾಗತ ಮಾಡುತ್ತಾರೆ. ಹೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಜಿಲ್ಲೆಯ BV ನಾಯಕ್ ಸಾಹೇಬರು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರನ್ನ ನೋಡಪ್ಪಲ್ಲ ಕುಡಿಸಿ ಯಾರು ನಿಲ್ಲಬಾರದು. BV ನಾಯಕ್ ಸಾಹೇಬರು ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಖರ್ಗೆ ಅವರ ಒಪ್ಪಿಗೆ ಬೇಕಾ? ಇದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸೌದಿಯವರು ಮಾತಾಡಿದಂತಹ ಮಾತು. ಕಾಂಗ್ರೆಸ್ನ ನಾಯಕರಿಗೆ ಸೌದಿಯವರು ಖರ್ಗೆ ಅವರ ಒಪ್ಪಿಗೆ ಬೇಕಾ ಅಂತ ಭಾರತ್ ಮಾತಾ ಕಿ ಜೈ ಅಂತ ಕೂಗುತ್ತೀವಿ, ಭಾರತ ಮಾತೆ ಇನ್ನೂ ಖುಷಿ ಆಗ್ತಾಳೆ. ಈ ರೀತಿ ಕೂಗೋದ್ರಿಂದ ಯಾವುದೇ ರೀತಿಯ ರಾಜಕೀಯ ತಿರುವನ್ನು ಪಡೆದುಕೊಳ್ಳೋದು, ಅದಕ್ಕೆ ರಾಜಕೀಯ ತಿರುವನ್ನು ಅದಕ್ಕೆ ಕೊಡೋದು ಮಾಡಬಾರದು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಲಕ್ಷ್ಮಣ ಸವದಿಯವರು ಸಭೆಯಲ್ಲಿ ಮಾತಾಡಿರುವಂಥದ್ದು. ಭಾರತ್ ಮಾತಾ ಕಿ ಜೈ ಅನ್ನಲು ಖರ್ಗೆ ಒಪ್ಪಿಗೆ ಬೇಕಾ? ದೇಶಭಕ್ತಿ ಜೈಕಾರ, ಖರ್ಗೆಗೆ ಅಪಾರ್ಥಾನ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೇಶಭಕ್ತಿಯ ಅಸ್ತ್ರವನ್ನು ಹೂಡಿದೆ. ಕಾಂಗ್ರೆಸ್ನ ಸಮಾವೇಶದಲ್ಲಿ ಭಾರತ ಮಾತೆಗೆ ಜೈಕಾರವನ್ನು ಕೂಗಿರೋದು, ಕಾರ್ಯಕರ್ತರಿಂದ ಜೈಕಾರವನ್ನು ಕೂಗಿಸಿರೋದು ಬೇರೆ ಯಾರೂ ಅಲ್ಲ, ಲಕ್ಷ್ಮಣ ಸವದಿಯವರು. ಜೈಕಾರ ಕೂಗೋಕ್ಕೂ ಮುನ್ನ ಖರ್ಗೆ ಹೆಸರನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು ಅಂದರೆ, ಖರ್ಗೆ ಸಾಹೇಬರು ಅಪಾರ್ಥ ಮಾಡಿಕೊಂಡ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಬಿಟ್ಟುಬಿಡ್ತೀರಾ ಸೌದಿ ಸಾಹೇಬ್ರೆ? ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗೋದು ನಮ್ಮ ಅಸ್ಮಿತೆ. ಭಾರತೀಯರಾಗಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಖರ್ಗೆ ಅವರ ಪರ್ಮಿಷನನ್ನು ನೀವು ಕೇಳ್ತೀರಿ. ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಎದೆಯುಬ್ಬಿಸಿ ಅತ್ಯಂತ ಅಭಿಮಾನದಿಂದ ಎಲ್ಲರೂ ಹೇಳಬೇಕಾಗತ್ತೆ. ಆದರೆ ಖರ್ಗೆ ಅವರು ಒಪ್ಪಿಗೆ ಹಾಕಬೇಕ್ರಿ ಇದಕ್ಕೆ. ಈ ರೀತಿ ಸೌದಿಯವರು ಹೇಳಿರೋದು ನಿಜಕ್ಕೂ ಆಶ್ಚರ್ಯ ಮತ್ತು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಕಾಂಗ್ರೆಸ್ ಒಂದು ವೇಳೆ ಭಾರತ್ ಮಾತಾ ಕಿ ಜೈ